ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಕೆಸೆಟ್ 2026 ಮೊದಲನೇ ಪತ್ರಿಕೆ 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್. ವಿ ಆರ್ ಡಿಸ್ಕಸಿಂಗ್ ಅಬೌಟ್ 100 golden points. These points are very important according to exam point of view. I request all of you, please write down in your notebook and do the revision. Okay? ಇಂಗ್ಲಿಷ್ ಭಾರಿ ಬರ್ತಲ್ರಿ ಸರ. ಸೊ 65ನೇ ಗೋಲ್ಡನ್ ಪಾಯಿಂಟ್ಸ್ ಅನ್ನ ನೋಡೋಣ. ಕನ್ವೇನಿಯನ್ಸ್ ಸ್ಯಾಂಪ್ಲಿಂಗ್. ಕನ್ವಿನಿಯನ್ಸ್ ಅಂತಾರಲ್ಲ, ನಮಗೆ ಭಾಳ ಕನ್ವಿನಿಯಂಟ್ ಅದಾರ್ರಿ. ಕನ್ವಿನಿಯನ್ಸ್ ಅನುಕೂಲಕರ ಮಾದರಿ. ಸಂಶೋಧಕನು ತಾನು ಯಾವ ವಿಷಯದ ಬಗ್ಗೆ ಸಂಶೋಧನೆ ಮಾಡುವನಿದ್ದಾನೋ ಅವನಿಗೆ ಸಹಜವಾಗಿ ಮತ್ತು ಸುಲಭವಾಗಿ ಉಪಲಬ್ಧ ಇರುವ ವ್ಯಕ್ತಿ ಅಥವಾ ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಅದಕ್ಕೆ ಅನುಕೂಲಕರ ಮಾದರಿ ಎಂದು ಕರೆಯುತ್ತಾರೆ. ಡಾಟಾ ಕಲೆಕ್ಷನ್, ದತ್ತಾಂಶದ ಸಂಗ್ರಹ. ಸಂಶೋಧಕನು ತನ್ನ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ವಿವಿಧ ಮೂಲಗಳಿಂದ ಸಂಗ್ರಹ ಮಾಡುವ ಒಂದು ಪ್ರಕ್ರಿಯೆಗೆ ಡಾಟಾ ಕಲೆಕ್ಷನ್ ಎಂದು ಕರೆಯುತ್ತಾರೆ. ಇಂಟರ್ವ್ಯೂ ಮೂಲಕ, ನಿರೀಕ್ಷಣೆಯ ಮೂಲಕ, ಅಬ್ಸರ್ವೇಷನ್ ಮೂಲಕ ಮತ್ತು ಪ್ರಶ್ನಾವಳಿಗಳನ್ನು ಕೊಟ್ಟು ಅದರಿಂದ ಮಾಹಿತಿಯನ್ನು ಕಲೆ ಹಾಕುವ ಒಂದು ಪ್ರಕ್ರಿಯೆಯಾಗಿದೆ. ಡಾಟಾ ಅನಾಲಿಸಿಸ್, ದತ್ತಾಂಶ ವಿಶ್ಲೇಷಣೆ. ತಾನು ಸಂಗ್ರಹಿಸಿದ ದತ್ತಾಂಶವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಒಂದು ಪ್ರಕಟಿಸುವ ಪದ್ಧತಿಗೆ ಚಾರ್ಟ್ದ ಮೂಲಕ, ಟೇಬಲ್ದ ಮೂಲಕ, ಡಯಾಗ್ರಾಮ್ಗಳ ಮೂಲಕ ಪ್ರಕಟಿಸುವ ಒಂದು ಪದ್ಧತಿ. ರಿಸರ್ಚ್ ಆರ್ಟಿಕಲ್. ಸಂಶೋಧಕನು ತಾನು ಮಾಡಿರುವ ಸಂಶೋಧನೆಯ ಫಲಿತಾಂಶವನ್ನು ವೈಜ್ಞಾನಿಕ ರೀತಿಯಲ್ಲಿ ಬರೆದು ಪ್ರಕಟಿಸುವ ಪದ್ಧತಿಗೆ ರಿಸರ್ಚ್ ಆರ್ಟಿಕಲ್ ಎಂದು ಕರೆಯುತ್ತಾರೆ. ಸ್ಟೆಪ್ಸ್ ಆಫ್ ರಿಸರ್ಚ್. ಸಂಶೋಧನೆಯ ಹಂತಗಳು. ಮೊದಲನೇದು ಐಡೆಂಟಿಫೈ ದ ಪ್ರಾಬ್ಲಮ್. ಎರಡನೇದು ರಿವ್ಯೂ ಆಫ್ ಲಿಟ್ರೇಚರ್. ಮೂರನೇದು ಫಾರ್ಮುಲೇಟಿಂಗ್ ಹೈಪೋಥಿಸಿಸ್. ನಾಲ್ಕನೇದು ರಿಸರ್ಚ್ ಡಿಸೈನ್. ಐದನೇದು ಕಲೆಕ್ಷನ್ ಆಫ್ ಡಾಟಾ. ಆರನೇದು ಅನಾಲಿಸಿಸ್ ಆಫ್ ಡಾಟಾ. ಏಳನೇದು ಇಂಟರ್ಪ್ರಿಟೇಷನ್, ರಿಸಲ್ಟ್ ಆರ್ ರಿಪೋರ್ಟ್. ಹೀಗೆ 7 ಹಂತಗಳು ಇವೆ. ಕಾನ್ಫರೆನ್ಸ್, ಸಮ್ಮೇಳನ ಎಂದರೇನು? ವಿಷಯ ತಜ್ಞರು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಗೆ ಬಂದು ಕುಳಿತು ಚರ್ಚೆ ಮಾಡುವುದಕ್ಕೆ ಸಮ್ಮೇಳನ ಎಂದು ಕರೆಯುತ್ತಾರೆ. ರಿಸರ್ಚ್ ಪೇಪರ್, ಸಂಶೋಧನೆ ಪ್ರಬಂಧ. ಸಂಶೋಧಕನು ತನ್ನ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪ್ರಬಂಧ ರೂಪದಲ್ಲಿ ಪ್ರಕಟಿಸುವುದಕ್ಕೆ, ಅಂದ್ರೆ ನಾವೇನ್ ಕರಿತೀವಿ ರೈಟಪ್ ಅನ್ನ, ಅದರ ರಿಸಲ್ಟ್ ಅನ್ನ ಪ್ರಕಟಿಸುವ ಒಂದು ಪದ್ಧತಿ ರಿಸರ್ಚ್ ಪೇಪರ್. ಒಂದು ವಿಷಯಕ್ಕೆ ಕುರಿತಾದಂತ ಮಾಹಿತಿಯನ್ನ ಪ್ರಕಟಿಸುವುದು. ಸೆಮಿನಾರ್ ಅಂದ್ರೆ ಸಮ್ಮೇಳನ. ಇಟ್ ಈಸ್ ಅ ಮೀಟಿಂಗ್ ಫಾರ್ ಡಿಸ್ಕಷನ್. ಚರ್ಚೆ ಮಾಡುವ ಸಲುವಾಗಿ ಒಂದು ಸ್ಥಳದಲ್ಲಿ ಕುಳಿತು ಇದು ಹೈಯರ್ ಲರ್ನಿಂಗ್ ಉದ್ದೇಶ ಇಟ್ಟುಕೊಂಡು ಚರ್ಚೆ ಮಾಡಲಾಗುತ್ತದೆ. ವರ್ಕ್ಶಾಪ್, ಕಾರ್ಯಾಗಾರ. 10 ರಿಂದ 20 ಜನ ಒಂದು ಕಡೆ ಕುಳಿತು ಕೌಶಲ್ಯ ಅಭಿವೃದ್ಧಿ ಮಾಡುವ ಸಲುವಾಗಿ ಕಾರ್ಯಾಗಾರ ನಡೆಸುತ್ತಾರೆ. ಜರ್ನಲ್ಸ್ಗಳ ಗುಣಮಟ್ಟ ಮತ್ತು ಅವುಗಳ ಪ್ರಭಾವ ಎಷ್ಟಾಗಿದೆ ಅನ್ನೋದನ್ನ ಅಳೆಯುವ ಸಲುವಾಗಿ ಈ ಸೂಚ್ಯಂಕ ಇದೆ. ಯಾವುದು? IF, ಇಂಪ್ಯಾಕ್ಟ್ ಫ್ಯಾಕ್ಟರ್. ಇನ್ನು RRRNA ಎಂದರೆ ರಾಜಾರಾಮ್ ಮೋಹನ್ ರಾಯ್ ನ್ಯಾಷನಲ್ ಏಜೆನ್ಸಿ. ಇದು ಎದರ ಸಲುವಾಗಿದೆ? ISBN ಸಲುವಾಗಿ. ISBN ಅಂದರೆ ಇದು 13 ನಂಬರ್ಗಳ ಒಂದು ಅಂಕ ಇರುತ್ತದೆ. ಪುಸ್ತಕದ ತೆಳಗೆ ಇರ್ತದೆ ನೋಡ್ರಿ, ಪ್ರತಿಯೊಂದು ಬುಕ್ಕದ ತೆಳಗೆ. ಇಲ್ಲಿ ನನ್ನ ಬುಕ್ಕದ ಕೆಳಗೆ ಐತಿ ನೋಡ್ರಿ ISBN ನಂಬರ್. ಇದು ISBN ನಂಬರ್ ಇರುತ್ತೆ. ಪೇಪರ್ ಫಸ್ಟ್ ಸಲುವಾಗಿ ಬರೆದಂತ ಬುಕ್ ISBN ನಂಬರ್. ದಿಲ್ಲಿಯಲ್ಲಿ ಇದರ ಅಧಿಕೃತ ಸಂಸ್ಥೆ ಇದೆ. ಅಲ್ಲಿಂದ ಈ ISBN ನಂಬರ್ಗಳನ್ನ ನಿಮಗೂ ಕೊಡುತ್ತಾರೆ. ಒಂದು ಅರ್ಜಿ ಹಾಕಿದ್ರೆ ಅವ್ರು ಕೊಡ್ತಾರೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್. ಧನ್ಯವಾದಗಳು.